ವೀಕ್ಷಕರೇ, ಮುಖೇಶ್ ಅಂಬಾನಿ ಭಾರತದ ಅತಿದೊಡ್ಡ ಶ್ರೀಮಂತ. ರಿಲಯನ್ಸ್ ಇಂಡಸ್ಟ್ರಿಗೆ ಅಧಿಪತಿ. ಪ್ರಪಂಚದಲ್ಲಿರುವ ಟಾಪ್ 10 ಶ್ರೀಮಂತರಲ್ಲಿ ಒಬ್ಬರು. ಏಷ್ಯಾ ಖಂಡದಲ್ಲಿ ನಂಬರ್ 1 ರಿಚೆಸ್ಟ್ ಮ್ಯಾನ್. ಪ್ರಸ್ತುತ 2022ರಲ್ಲಿ ಇವರ ಆಸ್ತಿಯ ಬೆಲೆ $9,940 ಕೋಟಿ US. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 7,18,000 ಕೋಟಿ ರೂಪಾಯಿ. ಇವರ ಒಂದು ದಿನದ ಸಂಪಾದನೆ $163 ಕೋಟಿ ರೂಪಾಯಿ. ಅಂದರೆ ಪ್ರತಿ ಗಂಟೆಗೆ 6,79,00,000 ರೂಪಾಯಿಗಳು. ಪ್ರತಿ ನಿಮಿಷಕ್ಕೆ 11,31,000 ರೂಪಾಯಿಗಳನ್ನು ಸಂಪಾದಿಸ್ತಾರೆ. ಮುಖೇಶ್ ಅಂಬಾನಿಯ ಬಿಸ್ನೆಸ್ಗಳಲ್ಲಿ ಟೋಟಲ್ ಆಗಿ ಆತನ ಹತ್ರ 2,36,560 ಜನ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾರೆ. ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಅಧಿಪತಿ ಆದರೂ ಕೂಡ ಇವರು ಹೊರಗಡೆ ಮಾತ್ರ ಬಹಳ ಸಿಂಪಲ್ ಆಗಿಯೇ ಕಾಣಿಸ್ತಾರೆ. ಆದರೆ ಇವರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ. ಮುಖ್ಯವಾಗಿ ಇವರು ವಾಸಿಸ್ತಾ ಇರೋ ಮನೆಯ ಬಗ್ಗೆ, ಆ ಮನೆಯ ಪ್ರತ್ಯೇಕತೆಗಳು, ಆ ಮನೆಯ ಬೆಲೆಯ ಬಗ್ಗೆ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ. ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ವೀಕ್ಷಕರೇ, ತುಂಬ ಜನ ಈ ವಿಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ಇಂತಹ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂಬಾನಿ ಮನೆಯ ಪ್ರತ್ಯೇಕತೆ ಜೊತೆಗೆ ಅವರ ರಿಚೆಸ್ಟ್ ಲೈಫ್ ಏನು, ಹೇಗಿರುತ್ತೆ ಎಂಬ ವಿಷಯಗಳನ್ನು ನೋಡೋಣ. ಮುಖೇಶ್ ಅಂಬಾನಿ ತನ್ನ ಮನೆ ಎಂಬುದು ಒಂದು ಇಂದ್ರಭವನದ ಹಾಗೆ, ದೇವೇಂದ್ರ ಭವನದ ಹಾಗೆ ಇರಬೇಕು ಅಂದುಕೊಂಡ ಹಾಗೆ ಎಷ್ಟೋ ಕೋಟಿ ಖರ್ಚು ಮಾಡಿ ತನ್ನ ಮನೆಯನ್ನು ಕಟ್ಟಿಸಿಕೊಂಡಿದ್ದಾನೆ. ಆ ಮನೆಯೇ ಆಂಟಿಲಿಯಾ ಎಂಬುದು ಮುಖೇಶ್ ಅಂಬಾನಿ ತನ್ನ ಹೆಂಡತಿ ನೀತಾ ಅಂಬಾನಿ ತಮ್ಮ ಮನೆಗೆ ಇಟ್ಟಿರುವ ಹೆಸರು. ಈ ಮನೆಗೆ ಆಂಟಿಲಿಯಾ ಎಂಬ ಹೆಸರು ಇಡೋದಕ್ಕೆ ಪ್ರತ್ಯೇಕವಾದ ಕಾರಣ ಇದೆ. ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿರುವ ಒಂದು ಅದ್ಭುತವಾದ ದ್ವೀಪದ ಹೆಸರೇ ಆಂಟಿಲಿಯಾ. ಈ ದ್ವೀಪದ ಹೆಸರನ್ನೇ ಅವರು ತಮ್ಮ ಮನೆಗೆ ಇಟ್ಟುಕೊಂಡಿದ್ದಾರೆ. ಈ ಮನೆಯನ್ನು ಭಾರತದ ಮುಂಬೈ ನಗರದಲ್ಲಿ 4 ಲಕ್ಷ ಚದರ ಅಡಿಗಳಿರುವ ಸ್ಥಳದಲ್ಲಿ ನಿರ್ಮಿಸಿದ್ದಾರೆ. ಈ ಮನೆ ಭಾರತದಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮನೆ, ಹಾಗೆ ಪ್ರಪಂಚದಲ್ಲಿ 2ನೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮನೆಯಾಗಿದೆ. ಈ ಮನೆಯ ಬೆಲೆ ಪ್ರಸ್ತುತ 15,000 ಕೋಟಿ ರೂಪಾಯಿಗಳು. ಅಂಬಾನಿ ಈ ಮನೆಯ ನಿರ್ಮಾಣವನ್ನು 2004ರಲ್ಲಿ ಪ್ರಾರಂಭಿಸಿ 7 ವರ್ಷಗಳ ನಿರಂತರ ಕಾರ್ಯದಿಂದ 2010ರಲ್ಲಿ ಪೂರ್ತಿಯಾಗತ್ತೆ. ಆನಂತರ 2011ರ ಕೊನೆಯಲ್ಲಿ ಇವರು ಆ ಮನೆಯನ್ನು ಪ್ರವೇಶ ಮಾಡ್ತಾರೆ. ಇನ್ನು ಈ ಮನೆಯನ್ನು ಅಮೆರಿಕದ ಆರ್ಕಿಟೆಕ್ಟ್ಗಳು ಈ ಮನೆಯನ್ನು ಡಿಸೈನ್ ಮಾಡಿದ್ದಾರೆ. ಇನ್ನು ಮನೆಯ ಕನ್ಸ್ಟ್ರಕ್ಷನ್ ವರ್ಕನ್ನು ಆಸ್ಟ್ರೇಲಿಯಾದ ಲೈಟನ್ ಹೋಲ್ಡಿಂಗ್ಸ್ ಎಂಬ ಕಂಪನಿ ಮಾಡಿದೆ. ಈ ಮನೆಯ ಹೈಟ್ 173 ಮೀಟರ್ಗಳು. ಈ ಮನೆಗೆ ಟೋಟಲ್ 27 ಫ್ಲೋರ್ಗಳಿವೆ. ಇಷ್ಟು ದೊಡ್ಡ ಮನೆಯಲ್ಲಿ ಮುಖೇಶ್ ಅಂಬಾನಿಯ ಮನೆಯವರು ಇದ್ದಾರೆ. 27 ಅಂತಸ್ತಿನಲ್ಲಿ ಕೊನೆಯ 4 ಅಂತಸ್ತಿನಲ್ಲಿ ಮಾತ್ರವೇ ಇವರು ಇದ್ದಾರೆ. ಈ ಮನೆಯನ್ನು ನೀಟಾಗಿ ಮೇಂಟೈನ್ ಮಾಡಲು ಈ ಮನೆಯಲ್ಲಿ ನಿರಂತರವಾಗಿ 600 ಜನ ಕೆಲಸದವರು ಇದ್ದಾರೆ. ಆಶ್ಚರ್ಯಕರ ವಿಷಯ ಏನಂದರೆ, ಪ್ರತಿಯೊಬ್ಬರ ಸ್ಯಾಲರಿ ಕೂಡ ಲಕ್ಷಗಳಲ್ಲಿ ಇರುತ್ತೆ. ಕೇವಲ ಕಾರ್ ಡ್ರೈವರ್ನ ಸ್ಯಾಲರಿಯೇ ಮಿನಿಮಮ್ 2 ಲಕ್ಷ ಇದೆ. ಅಂದರೆ ವರ್ಷಕ್ಕೆ ಸುಮಾರು 24 ಲಕ್ಷಕ್ಕೂ ಹೆಚ್ಚು. ಇನ್ನು ಈ ಮನೆಯ ಒಳಗಡೆ ಇಂಟೀರಿಯರ್ ಡಿಸೈನನ್ನು ಮಾಡಲು ಅಂಬಾನಿ ಪ್ರಪಂಚದಲ್ಲೇ ಅತ್ಯಂತ ಹೆಸರುವಾಸಿಯಾದ 2 ಅಮೇರಿಕನ್ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ಇವರು ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಈ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್, ಜಿಮ್, 50 ಜನ ಒಂದೇ ಸಲ ಕುಳಿತು ನೋಡಲು ಮೂವಿ ಥಿಯೇಟರ್, ಕಾರ್ ಪಾರ್ಕಿಂಗ್, ಯೋಗ ಸೆಂಟರ್, ಡ್ಯಾನ್ಸ್ ಸ್ಟುಡಿಯೋ, ಇನ್ನೂ ಬಹಳಷ್ಟು ಈ ಮನೆಯಲ್ಲಿ ಇದೆ. ಇವೆಲ್ಲವನ್ನು ಮೇಂಟೈನ್ ಮಾಡೋದಕ್ಕೆ ಪ್ರತಿದಿನ 600 ಜನ ಕೆಲಸದವರು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಇನ್ನು ಮುಖೇಶ್ ಅಂಬಾನಿಗೆ ಕಾರ್ಸ್ಗಳಂದರೆ ಬಹಳ ಇಷ್ಟ. ಅದಕ್ಕಾಗಿಯೇ ಬರೋಬ್ಬರಿ 168 ಅತ್ಯಂತ ಬೆಲೆ ಬಾಳುವ ಲಕ್ಸುರಿ ಕಾರ್ಗಳನ್ನು ಇಲ್ಲಿವರೆಗೆ ಕೊಂಡುಕೊಂಡಿದ್ದಾರೆ. ಈ ಮನೆಯಲ್ಲಿ ಮೊದಲ 6 ಅಂತಸ್ತುಗಳು ಕಾರ್ಗಳ ಪಾರ್ಕಿಂಗ್ಗೋಸ್ಕರವೇ ನಿರ್ಮಿಸಿದ್ದಾರೆ. 7th ಫ್ಲೋರ್ನಲ್ಲಿ ಈ ಕಾರ್ಗಳಿಗೆ ಸಂಬಂಧಿಸಿದ ಸರ್ವಿಸ್ ಸ್ಟೇಷನ್ ಇರುತ್ತೆ. ಮರ್ಸಿಡಿಸ್ ಬೆನ್ಸ್, ಬೆಂಟಿಲಿ, ರೇಂಜ್ ರೋವರ್, ರೋಲ್ಸ್ ರಾಯ್ಸ್, ಆರ್ಡಿ, BMW, ಫೆರಾರಿ, ಲ್ಯಾಂಬೋರ್ಗಿನಿ ಹೀಗೆ ಪ್ರತಿ ಲಕ್ಸುರಿ ಕಂಪನಿಗೆ ಸಂಬಂಧಿಸಿದ ಕಾರ್ಗಳು ಅಂಬಾನಿ ಹತ್ರ ಇದೆ. ಇವುಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಬುಲೆಟ್ ಪ್ರೂಫ್ ಕಾರ್ಗಳೇ. ಅಂಬಾನಿಯ ಹತ್ರ ಇರುವ ಕಾರ್ಗಳಲ್ಲಿ ರೋಲ್ಸ್ ರಾಯ್ಸ್ ಎಂಬ ಕಾರು ಎಲ್ಲ ಕಾರ್ಗಳಿಗಿಂತ ಕಾಸ್ಟ್ಲಿಯೆಸ್ಟ್ ಕಾರು. ಈ ಕಾರ್ನ ಬೆಲೆ 13,14 ಲಕ್ಷ ರೂಪಾಯಿಗಳು. ಹಾಗೆ ಅಂಬಾನಿಗೆ 3 ಪ್ರೈವೇಟ್ ಜೆಟ್ ಕೂಡ ಇದೆ. ಈ ಮನೆಯ ಕರೆಂಟ್ ಬಿಲ್ ತಿಂಗಳಿಗೆ 70 ಲಕ್ಷ ರೂಪಾಯಿ ಬರುತ್ತೆ. ಇವರ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.